ಆಲ್ ವೆಲ್ಕಮ್ ಟು ಹೇಮಾಸ್ ಅಡುಗೆ ಮನೆ. ಸೊ ಇವತ್ತಿನ ರೆಸಿಪಿ ಬಂದು ಎಗ್ ರೋಲ್ನ ಮಾಡ್ತಿದ್ದೀನಿ ಸಿಂಪಲ್ ಆಗಿ. ಸೊ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತಗೊಂಡಿದ್ದೀನಿ. ನೆಕ್ಸ್ಟ್ ಸ್ಲೈಸಸ್ ಕಟ್ ಮಾಡಿಟ್ಟಿರೋಂಥ ಕ್ಯಾರೆಟ್ ಹಾಕೋತಿದ್ದೀನಿ. ಅದು ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ಸ್ಲೈಸಾಗಿ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ ತಗೋತಿದ್ದೀನಿ. ನೆಕ್ಸ್ಟ್ ಅದೊಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ಆನಿಯನ್ ಹಾಕೋತಿದ್ದೀನಿ. ಅದು ಸ್ಲೈಸಸ್ ಕಟ್ ಮಾಡಿದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ನ ತಗೋತಿದ್ದೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ತಗೋತಿದ್ದೀನಿ. ಸೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ, ಜಾಸ್ತಿ ಸಾಫ್ಟ್ ಮಾಡಬಾರ್ದು, ಜಸ್ಟ್ ಸುಮ್ಮನೆ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಚಪಾತಿ ಮಾಡ್ತಿದ್ದೀನಿ. ಸೊ ಚಪಾತಿಗೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಮೈದಾ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ 1 ಮೊಟ್ಟೆನ ನಾನು ಹಾಗೆ ಪ್ಯಾನ್ ಮೇಲೆ ಒಂದೇ 1 ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಹೊಡೆದ್ಬಿಟ್ಟು ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ನಾವು ಹೇಗೆ ಆಮ್ಲೆಟ್ ಮಾಡ್ಕೊತೀವಲ್ಲ ಆ ಥರ 2 ಸೈಡು ರೋಸ್ಟ್ ಮಾಡಿ ಆಮ್ಲೆಟ್ನ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಈಗ ಅಲೈನ್ಮೆಂಟ್ ಅಷ್ಟೇ, ನಾವೇನು ಚಪಾತಿ ಮಾಡ್ಕೊಂಡಿರ್ತೀವಲ್ಲ ಆ ಚಪಾತಿಗೆ ನಾವು ಆಮ್ಲೆಟ್ ಮಾಡಿಟ್ಟಿರೋ ಅಂಥದ್ದನ್ನು ಹಾಕಿ ಇದು ಮಿಯೋನೀಸ್ ಹಾಕ್ತಿದ್ದೀನಿ. ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಇದು ಟೊಮ್ಯಾಟೊ ಸಾಸ್ ಹಾಕ್ತಿದ್ದೀನಿ, ಕೆಚಪ್ಪು. ನೆಕ್ಸ್ಟ್ ನಾವೇನು ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್ನ, ಸೊ ಆ ವೆಜಿಟೇಬಲ್ಸ್ನ ಹಾಕ್ತಿದ್ದೀನಿ. ನೆಕ್ಸ್ಟ್ ಇದನ್ನು ರೋಲ್ ಮಾಡಿ ಬಿಸಿ ಮಾಡೋದು ಅಷ್ಟೇ. ನಾನಿಲ್ಲಿ ರಾ ಆನಿಯನ್ಸ್ನ ಸ್ಕಿಪ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಹಾಕೋಬೋದು. ಸೊ ಹಿಯರ್ ಆರ್ ಎಗ್ ರೋಲ್ ಇಸ್ ರೆಡಿ. ಹ್ಯಾಪಿ ಕುಕಿಂಗ್ ವಿತ್ ಹೇಮಾಸ್ ಅಡುಗೆ ಮನೆ.